ಮಹಿಳೆ ಮೇಲೆ ದೌರ್ಜನ್ಯ ಆರೋಪ. ಪೊಲೀಸರೇ ಈಗ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಮಹಿಳೆಯ ಖಾಸಗಿ ಭಾಗಕ್ಕೂ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಇದೀಗ ಪೊಲೀಸರ ಮೇಲೆ ಕೇಳಿ ಬಂದಿದೆ. ಮಹಿಳೆಯ ಖಾಸಗಿ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ. ಶೌಚಾಲಯಕ್ಕೂ ಹೋಗಲಾಗದೆ ಪರದಾಡ್ತಾ ಇದ್ದಾರೆ ಮಹಿಳೆ. ಎಲ್ಲಿ ಆಗಿರೋದಾಗಾದ್ರೆ ಈ ಘಟನೆ ಅಂತ ಹೇಳಿದ್ರೆ ವರ್ತೂರು ಪೊಲೀಸರ ವಿರುದ್ಧ ಮಹಿಳೆ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳ್ಳತನ ಆರೋಪವನ್ನ ಹೊತ್ತ ಮಹಿಳೆಗೆ ಥಳಿಸಿದ್ದಾರೆ ಪೊಲೀಸರು ಅನ್ನೋ ಆರೋಪ ಇದು. ಹಲ್ಲೆಯಿಂದ 34 ವರ್ಷದ ಸುಂದರಿ ಎಂಬಾಕೆ ಈಗ ಪರದಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ. ಕಳ್ಳತನ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯನ್ನ ಬಂಧಿಸಿದ್ರು. ಆ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಪೊಲೀಸರೇ ಅಮಾನವೀಯವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಈಗ ಮಹಿಳೆಯ ಖಾಸಗಿ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಕಳ್ಳತನದ ಆರೋಪದ ಹಿನ್ನೆಲೆಯಲ್ಲಿ ಸುಂದರಿ ಎಂಬಾಕೆಯನ್ನ ಬಂಧಿಸಲಾಗಿತ್ತು. ಈಗ ಆಕೆಯ ಖಾಸಗಿ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ ಪೊಲೀಸರನ್ನು ಆರೋಪ. ಈಗ ಆಕೆಯ ಸ್ಥಿತಿ ಹೇಗಿದೆ? ಆಕೆ ಅಳಲಾದ್ರೂ ಏನು ಈಗ? ವರ್ತೂರು ಪೊಲೀಸರ ವಿರುದ್ಧ ಸುಂದರಿ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು. ಅಂದ್ರೆ ಈಕೆ ಹೊರ ರಾಜ್ಯದ ಮಹಿಳೆ, ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕೋಸ್ಕರ ಅಲ್ಲಿ ಒಂದು ಫ್ಲಾಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಕೆ ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಒಂದಷ್ಟು ದುಬಾರಿ ಬೆಲೆ ಬಾಳುವಂತಹ ಚಿನ್ನ ಏನೋ ಕಳುವಾಗಿತ್ತಂತೆ. ಆ ಚಿನ್ನ ಕಳುವಾಗಿರೋದು ಮತ್ತೆ ದುಡ್ಡು ಕಳುವಾಗಿತ್ತಂತೆ. ಇದರ ಒಂದು ಅನುಮಾನ ಈಕೆಯ ಮೇಲೆ ಆ ಒಂದು ಆರೋಪವನ್ನ ಆ ಮನೆಯ ಮಾಲಕಿಯವರು ಹೊರಿಸಿರ್ತಾರೆ. ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ. ಅದು ಮನೆಯ ಮಾಲಕಿ ಮಾಡಿರುವಂತಹ ಅಂದ್ರೆ ಓನರ್ ಮಾಡಿರುವಂತಹ ಕೆಲಸ, ಅದೆಲ್ಲ ಓಕೆ. ಬಟ್ ಆದ್ರೆ ಅದಾದ ಮೇಲೆ ವರ್ತೂರು ಪೊಲೀಸ್ ಠಾಣೆಗೆ ಈಕೆಯನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಆಕೆಯ ಜೊತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರಂಭ ಮಾಡ್ತಾರಂತೆ. ಅದಾದ ಮೇಲೆ ಏಕಾಏಕಿ ಆಕೆಯ ಮೇಲೆ 6 ರಿಂದ 7 ಜನ ದಿಢೀರ್ ಅಂತ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಹಲ್ಲೆಯ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆಕೆಯ ಖಾಸಗಿ ಭಾಗದಲ್ಲಿ ಗಾಯಗಳಾಗಿರುವಂತದ್ದು. ಕಾಲಲ್ಲಿ ಆಕೆಗೆ ನಡೆಯೋಕಾಗ್ತಾ ಇಲ್ಲ, ಬೆನ್ನಿನ ಭಾಗಕ್ಕೆ ಗಾಯಗಳಾಗಿದೆ. ಅದರ ಜೊತೆಗೆ ಪ್ರೈವೇಟ್ ಪಾರ್ಟ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಗಾಯ ಆಗಿದ್ದು ಆಕೆ ಶೌಚಾಲಯಕ್ಕೆ ಕೂಡ ಹೋಗಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇರುವಂತದ್ದು. ಆಕೆ ಹೇಳುವಂತಹ ಪ್ರಕಾರ ಇದು ವರ್ತೂರು ಪೊಲೀಸರು ಮಾಡಿರುವಂತದ್ದು ಅನ್ನೋದು ಆಕೆಯ ಗಂಭೀರ ಆರೋಪ. ವರ್ತೂರು ಪೊಲೀಸರನ್ನು ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವರ ವರ್ಷನ್ ನನಗೆ ಸ್ಪಷ್ಟವಾಗಿ ಸಿಕ್ಕಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಮಾಹಿತಿ ಪೊಲೀಸರ ಕಡೆಯಿಂದ ನನಗೆ ಇದುವರೆಗೂ ಕೂಡ ಲಭ್ಯ ಆಗಿಲ್ಲ ಮಧುಸೂದನ್. ಬಟ್ ಆಕೆಯ ಪರಿಸ್ಥಿತಿ ಕೂಡ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಅಕ್ಟೋಬರ್ 31ರಂದು ಆಗಿರುವಂತಹ ಘಟನೆ ಇದು. ಬೌರಿಂಗ್ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ MLC ಕೂಡ ಆಗಿದೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿ ಈಕೆಗೆ ಆಗಿರುವಂತಹ ಗಂಭೀರ ಗಾಯಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆಕೆಗೆ ತಲೆಗೆ ಪೆಟ್ಟಾಗಿದೆ, ಕೈಗೆ ಪೆಟ್ಟಾಗಿದೆ, ಕಾಲಿಗೆ ಪೆಟ್ಟಾಗಿದೆ, ಬೆನ್ನಿಗೆ ಪೆಟ್ಟಾಗಿದೆ. ಅದ್ರ ಜೊತೆಗೆ ಪ್ರೈವೇಟ್ ಪಾರ್ಟ್ಸ್ ಗಳಲ್ಲೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ. ಎಲ್ಲೋ ಬೇರೆ ರಾಜ್ಯದಿಂದ ಕೆಲಸಕ್ಕೋಸ್ಕರ ಜೀವನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಈ ಒಂದು ಬೆಂಗಳೂರಿಗೆ ಬಂದು ತನ್ನ ಬದುಕನ್ನ ಕಟ್ಕೊಂಡಿರ್ತಾರೆ. ಅತ್ಯಂತ ಬಡ ಕುಟುಂಬದ ಹೆಣ್ಣುಮಗಳು ಕೂಡ ಹೌದು. ಅಪಾರ್ಟ್ಮೆಂಟ್ ಅಲ್ಲಿ ಜೊತೆಗೆ ಆಕೆ ಕೆಲಸ ಮಾಡ್ತಾ ಇದ್ದಂತಹ ಫ್ಲಾಟ್ ಅಲ್ಲಿ ಏನೋ ಹಣ ಕಳ್ಳತನ ಆಗಿದೆ, ಚಿನ್ನ ಕಳ್ಳತನ ಆಗಿದೆ ಅಂತ ಆಕೆ ಮೇಲೆ ಆರೋಪ ಬರುತ್ತೆ. ಆರೋಪ ಸಾಬೀತಾದ ಮೇಲೆ ಅಥವಾ ಆಕೆ ಏನಾದ್ರೂ ಕದ್ದಿರೋದಕ್ಕೆ ಇವ್ರ ಹತ್ರ ಸಾಕ್ಷ್ಯ ಇದ್ರೆ ಅದಾದ್ಮೇಲೆ ಕಾನೂನು ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕೇ ವಿನಃ ಈ ತರ ಮೃಗಗಳ ರೀತಿಯಾಗಿ ವರ್ತಿಸಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಇದೆ. ಈ ಆರೋಪ ನಿಜವಾದ್ರೆ ವರ್ತೂರು ಪೊಲೀಸರು ನಿಜಕ್ಕೂ ಕೂಡ ಈಗ ಜನಸಾಮಾನ್ಯರು ಬೈತಾ ಇರುವಂತದ್ದು ವರ್ತೂರು ಪೊಲೀಸರಿಗೆ ಕರೆಕ್ಟ್ ಆಗಿ ಇದೆ ಅಂತ ಅನ್ಸುತ್ತೆ ಮಧುಸೂದನ್. ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ.